ಅಲ್ಲ ಈಗ ದುಡ್ಡು ಕೊಡೋವಂಥ ಸಂದರ್ಭದಲ್ಲಿ ಏನು ಕಮಿಟ್ಮೆಂಟ್ ಆಗಿತ್ತು ನಿಮಗೆ? ಪಾರ್ಟಲ್ಲಿ ಯಾವ್ದಾದ್ರು ಸಿನಿಮಾದಲ್ಲಿ ಪಾರ್ಟ್ ಕೊಡ್ತೀನಿ ಅಂತ ಹೇಳಿ ದುಡ್ಡು ತೊಗೊಂಡ್ರಾ ಅಥವಾ ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ತೊಗೊಂಡಿದ್ದ? ಸರ್ ಸಿನಿಮಾಗೆ ಫ್ರೆಂಡ್ಶಿಪ್ ಸಂಬಂಧ ಇಲ್ಲ ಸರ್. ಸಿನಿಮಾ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಇದು ದುಡ್ಡು ತೊಗೊಂಡಿದ್ದು ಫ್ರೆಂಡ್ಶಿಪ್ ರಿಟರ್ನ್ ಮಾಡ್ತೀನಿ ಅಂತ ತೊಗೊಂಡಿರೋದು. ಆಮೇಲೆ ದುಡ್ಡು ಕೊಡಲಿಲ್ಲ ಅವರು, ದುಡ್ಡು ಕೊಡಲಿಲ್ಲ, ಏನು ಮಾಡಲಿಲ್ಲ. ಬಟ್ ಅವಕಾಶನೂ ಕೊಡಲಿಲ್ಲ. ಅವಕಾಶಕ್ಕೆ ಅವ್ರೇನಂದರೆ ಸಿನಿಮಾ ಮಾಡ್ತೀನಿ, ಸಿನಿಮಾ ಕಂಪ್ಲೀಟ್ ಆದಮೇಲೆ ಕೊಡ್ತೀನಿ ಅಂದರು. ನನಗೆ ಆಸೆ ಏನು, ಅವಕಾಶ ಕೊಡ್ತಾರೆ, ನಾನು ಬೆಳಿಬೇಕು ಅನ್ನೋ ಥಾಟ್ ಇತ್ತಲ್ವ. ಹಂಗಾಗಿ ನಾನು ಹೋಲ್ಡ್ ಮಾಡ್ಕೊಂಡು ಬಂದೆ. ಬಟ್ 1 ವರ್ಷ ಅಂದರೆ 9 ವರ್ಷ ಆದ್ರೂ ಅವರು ಅಮೌಂಟ್ ರಿಟರ್ನ್ ಮಾಡಿಲ್ಲ. ಅವ್ರು ಸಿನಿಮಾ ಮಾಡ್ತಾರೆ, ಗೆಲ್ಲುತ್ತೆ, ಆದರೂ ಕೊಡೋಲ್ಲ. ಅವ್ರ ಉದ್ದೇಶಕ್ಕೆ ಕೊಡಬಾರ್ದು ಅಂತ ಬಾಯಿ ಬಿಟ್ಟರೆ ಸುಳ್ಳು ಹೇಳೋ ವ್ಯಕ್ತಿ. ನನಗೆ ಮೋಸ ಮಾಡಬೇಕನ್ನೋ ಉದ್ದೇಶನೇ ಇಟ್ಕೊಂಡು ಮಾಡಿದವರು. ಈಗ ದುಡ್ಡನ್ನ ಒಂದೇ ಸತಿ ಕೊಟ್ಟಿದ್ದ ಅಥವಾ ಹಂತ ಹಂತವಾಗಿ ಕೊಟ್ಟಿದ್ದ? ಸರ್ ಹಂತಾಗಿ ಫಸ್ಟ್ 3 ಲಕ್ಷ ಕೊಟ್ಟೆ, ಮತ್ತು 6 ಲಕ್ಷ ಆಯಿತು. ಅದಾದಮೇಲೆ ಮತ್ತೆ ಪುನಃ ಜಾಸ್ತಿ ಆದಮೇಲೆ ಮತ್ತೆ ಪುನಃ ಗೋಲ್ಡ್ ಪ್ಲಸ್ ಮಾಡಿ ಟೋಟಲಾಗಿ 22 ಲಕ್ಷವರೆಗೂ ಆಗಿದೆ. ನನಗೀಗ ಗೋಲ್ಡೇ ಈಗ 250 ಗ್ರಾಮ್ ಗೋಲ್ಡು ತೊಗೋಬೇಕು ಅಂದರೆ 25 ಲಕ್ಷ ಬೇಕು. ನಂದು 250 ಗ್ರಾಮ್ ಗೋಲ್ಡ್ ಪ್ಲಸ್ ಆಗೋಯಿತು. ಸೊ ಅದು ಆ್ಯಕ್ಷನಲ್ಲಿ ಹೊಟ್ಟೋಯ್ತು. ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ನಿಮ್ಮಿಂದ ಗೋಲ್ಡ್ ಹೋಯಿತು, ರಿಲೀಸ್ ಮಾಡಿಸ್ಕೊಡಿ ಅಂದರೆ ಬದಲಿ ದುಡ್ಡು ಬಂದಮೇಲೆ ಕೊಡ್ತೀನಿ, ದುಡ್ಡು ಬಂದರೆ ಏನು ಬೇಕೋ ಮಾಡ್ತೀನಿ, ಇಲ್ಲಾಂದರೆ ನಾನು ಸತ್ತೋಗ್ಬಿಟ್ರೆ ಏನು ಸಿಗುತ್ತೆ ಅಂತ ಬ್ಲಾಕ್ ಮೇಲ್ ಮಾಡೋದು, ಮನೆ ಹತ್ರ ಬಾ ಅನ್ನೋದು. ಅದಾದಮೇಲೆ ನನಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ ಪರಿಚಯ ಮಾಡ್ಕೊಡ್ತೀನಿ ಅಂತ 6 ತಿಂಗಳು ಮನೆ ತಲಿಸಿದ್ರು. ಸೊ ಕೊನೆಗೆ ಅವ್ರ ಸಿನಿಮಾನೂ ಮಾಡಿಕೊಡ್ಲಿಲ್ಲ. ನಾನು ಒಂದು ಹೀರೋಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಸಿನಿಮಾನೂ ಮಾಡಿಕೊಡ್ಲಿಲ್ಲ ಪ್ರೊಡ್ಯೂಸಿಂಗು, ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟಿಗೂ ಕೊಡಲಿಲ್ಲ. ಸೊ ಈ ಕಡೆ ದುಡ್ಡು ಬರಲಿಲ್ಲ. ಸೊ ಕೊನೆಗೆ ಅವರು ವಂಚನೆ ಮಾಡಬೇಕು ಉದ್ದೇಶ ಅಂದ್ಬಿಟ್ಟು ನಾನು ಇವತ್ತು ಮೀಡಿಯಾ ಮೊರೆ ಬಂದಿದ್ದೀನಿ. ಈಗ 9 ವರ್ಷ ಆದಮೇಲೆ ಪ್ರಕರಣ ಈಚೆ ಬಂದಿರುವಂಥದ್ದು, ದುಡ್ಡು ಕೊಡುತ್ತಿಲ್ಲ, ವಂಚನೆ ಮಾಡಿದ್ದಾರೆ ಅಂತ ಹೇಳಿ. 9 ವರ್ಷ ಯಾಕೆ ಸುಮ್ಮನೆ ಇದ್ರಿ? ಸರ್ ಹೇಳಿದ್ನಲ್ವಾ, ನಾವು ಪುಟ್ಟ ಕಲಾವಿದರಿಗೆ ದೊಡ್ಡವ್ರನ್ನ ಎದುರಾಕೊಳ್ಳೋಕ್ಕೆ ಭಯ. ಸೊ ನಮಗೆ ಬ್ಯಾಕ್ ಬೋನ್ ಏನಿಲ್ಲ. ಸೊ ಸಿನಿಮಾ ಕ್ಷೇತ್ರದಲ್ಲಿ ಒಬ್ಬರು ಹೀರೋನ ಸಂಪರ್ಕ ಮಾಡಬೇಕು ಅಂದರೆ ಅವ್ರ ಜೊತೆ ಅವ್ರನ್ನ ಸಂಪರ್ಕ ಮಾಡಬೇಕು ಅನ್ನೋ ಥಾಟ್ ಇರುತ್ತಲ್ಲ. ಹಂಗಾಗಿ ಎಲ್ಲೊಂದು ಕಡೆ ನಾನು ಇವ್ರನ್ನ ಎದುರಾಕೊಂಡ್ರೆ ನಂಗೆ ಸುದೀಪ್ ಸರ್ನ ಸಂಪರ್ಕ ಕಟ್ ಮಾಡಿಬಿಡ್ತಾರೆ. ನಾನು ಕ್ರಿಕೆಟ್ ಇಷ್ಟ ನನಗೆ. ಸೊ KCC ಆಡ್ತಿದ್ದೆ, ಮತ್ತು CCLಗೆ ಅವಕಾಶ ಕೊಡಿಸ್ಕೊಡ್ತೀನಿ, ಮಾತಾಡಿ ಹಂಗೆ ಹೀಗೆ ಅಂತ ಹೇಳಿದ್ರು. ಎಲ್ಲೋ ಒಂದು ಆ ನಂಬಿಕೆ ಮೇಲೆ ನಾನು ಇಲ್ಲಿವರೆಗೂ ಏನೋ ಕಷ್ಟ ಇರ್ಬೋದು ವ್ಯಕ್ತಿಗೇನೋ, ಸಿನಿಮಾ ಮುಗಿದ್ಮೇಲೆ ಕೊಡ್ತಾರೆ ಅಂದರೆ ಎಷ್ಟು ಸಿನಿಮಾ 4-5 ಸಿನಿಮಾ ಆದರೂ ಮುಗಿಸ್ಕೊಟ್ಟಿಲ್ಲ, ಅವ್ರು ಕೊಡಲಿಲ್ಲ.